ಪಂಜಾಬಿನ ಬಠಿಂಡಾದಲ್ಲಿ 2 ದಿನಗಳ ಹಿಂದೆ ಸೂಟ್ಕೇಸ್ನೊಳಗಡೆ ಸಿಕ್ಕ ಅರೆಸುಟ್ಟ ಹೆಣ್ಣಿನ ದೇಹದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಪ್ರಿನ್ಸ್ ಕುಮಾರ್ ಎಂಬುವನನ್ನ ಬಂಧಿಸಿದ್ದಾರೆ. 35ರ ಪ್ರಾಯದ ಪ್ರಿನ್ಸ್ ಕುಮಾರ್ನನ್ನ ತರುಣಿಯ ಕೊಲೆ ಸಂಬಂಧ ಬಂಧಿಸಿದ್ದಾರೆ. ಜೊತೆಗೆ ಪೊಲೀಸರು ಕೃತ್ಯಕ್ಕೆ ಸಂಬಂಧಿಸಿದ ಸೂಟ್ಕೇಸ್, ಚಾಕು ಹಾಗೂ ದೇಹ ಬಿಸಾಡಲು ಬಳಸಿದ ಕಾರನ್ನ ವಶಪಡಿಸಿಕೊಂಡಿದ್ದಾರೆ. 22ರ ಅರೆಸುಟ್ಟ ಹೆಣ್ಣಿನ ದೇಹ ಸೂಟ್ಕೇಸ್ನಲ್ಲಿ ಸಿಕ್ಕಿತ್ತು. ಆ ಕೊಲೆಯ ರತಿ ವಾಂಚಿಕಾಗಿ ನಡೆದಿದೆ. ಆತನು ತನ್ನ ಎದೆಯ ಮೇಲೆ ಆಕೆಯ ಮುಖದ ಹಚ್ಚೆ ಹಾಕಿಸಿಕೊಂಡು ಆ ಫೋಟೋವನ್ನ ಹಂಚಿದ್ದ. ಸೂಟ್ಕೇಸ್ನಲ್ಲಿದ್ದ ಶವವನ್ನ ಕಾರಿನಲ್ಲಿ ಸಾಗಿಸಲು ಬೇರೆ ಸೂಟ್ಕೇಸ್ ಬಳಸಲಾಗಿತ್ತು, ಅದು ಸಿಕ್ಕಿದೆ. ಬಠಿಂಡಾದ ಪಕ್ಕದ ಮುಗ ಜಿಲ್ಲೆಯ ಬಾಗಾಪುರದವಳು ಆಕೆ. ಆತನು ಕೆಲಸವಿಲ್ಲದೆ ತಿರುಗಾಡುತ್ತಿದ್ರು. ಆಕೆಯನ್ನ ಹೊಂದಲು ಆತ ಪ್ರಯತ್ನಿಸಿದ್ದ. ಆದರೆ ಆಕೆ ಅದಕ್ಕೆ ಒಪ್ಪಿಲ್ಲ. ಇದರಿಂದ ರುಚಿಗೆದ್ದ ಆತನು ಬಠಿಂಡಾದ ಸುರ್ಕ್ಫಿರ್ ಪ್ರದೇಶದಲ್ಲಿ ಆಕೆಯನ್ನ ಇರಿದು ಸಾಯಿಸಿದ್ದ. ಶವ ಸುಡಲು ಯತ್ನಿಸಿ ವಿಫಲನಾಗಿ ಸೂಟ್ಕೇಸ್ನಲ್ಲಿ ತುಂಬಿಸಿದ್ದ. ಅದನ್ನ ಬಠಿಂಡಾ ಫಾಜಿಲ್ಕಾ ರಾಷ್ಟ್ರೀಯ ಹೆದ್ದಾರಿಯ ದಿವಾನ ಗ್ರಾಮದಲ್ಲಿ ಎಸೆದಿದ್ದ. ಕೊಂದ ಬಳಿಕ ಶವದೊಂದಿಗೆ ತನ್ನ ಆಕೆಯ ಮುಖದ ಟ್ಯಾಟೂ ಬರುವಂತೆ ಫೋಟೋ ತೆಗೆಸಿಕೊಂಡಿದ್ದ. 2 ದಿನಗಳಲ್ಲಿ 15 ಜನರ ಮೇಲೆ ಕಣ್ಣಿಟ್ಟ ಪೊಲೀಸರು ಅಂತಿಮವಾಗಿ ನಿಜವಾದ ಆರೋಪಿಯನ್ನ ಬಂಧಿಸಿದ್ದಾರೆ.